ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಯೋಗ ಬಂಧುಗಳೇ, SGS ಅಂತಾರಾಷ್ಟ್ರೀಯ ಯೋಗ ಪ್ರತಿಷ್ಠಾನ ವಿದ್ಯಾಲಯವು ತನ್ನ 27ನೇ ಯೋಗ ತರಬೇತಿ ಶಿಕ್ಷಕರ ಒಂದು ಶಿಬಿರವನ್ನು ಆಯೋಜನೆ ಮಾಡಿದೆ. ಅಂದರೆ YIC ಕೋರ್ಸ್ 300 ಗಂಟೆಗಳ 300 ಅವರ್ಸ್ ಒಂದು ಕೋರ್ಸ್ ಅನ್ನು ಪ್ರಾರಂಭ ಮಾಡಿದೆ. ಈಗಾಗಲೇ ಒಂದು ವಾರ ಮುಗಿದೋಗಿದೆ. ಇನ್ನು ಕೆಲವೊಂದೇ ಒಂದು ಸ್ಥಳಾವಕಾಶ ಇರೋದಕ್ಕೋಸ್ಕರ ಈ ಒಂದು ವಿಷಯವನ್ನು ತಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ಏನು ನಾವು ಯೋಗವನ್ನು ಅಭ್ಯಾಸ ಮಾಡಿದ್ದೇವೆ, ಅದಕ್ಕೆ ವಿಶೇಷವಾಗಿ ತರಬೇತಿ ನೀಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪತ್ರ, YIC ಕೋರ್ಸ್ನ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಪಡೀಲಿಕ್ಕೆ ಒಂದು ಸದಾವಕಾಶ. ಈ 300 ಗಂಟೆಗಳ ಅವಧಿಯ ಈ ಒಂದು ಸರ್ಟಿಫಿಕೇಟ್ ವಿಶ್ವದ ಯಾವುದೇ ಮೂಲೆಯಲ್ಲಿದ್ರೂ ಸಹ ತಾವು ಈ ಒಂದು ಸರ್ಟಿಫಿಕೇಟ್ನ ಮೂಲಕ ಯೋಗ ತರಬೇತಿ ನೀಡಲಿಕ್ಕೆ ಅವಕಾಶ ಇದೆ. ಅದಷ್ಟೇ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲೂ ಸಹ ಇದರ ಒಂದು ಅನುಕೂಲತೆಯನ್ನು ಪಡೀಲಿಕ್ಕೆ, ವೀಸಾವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಇದರ ಜೊತೆಗೆ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಇರಬಹುದು ಅಥವಾ ಯೋಗಾಸನ ಭಾರತ್ ಇರಬಹುದು, ಇಲ್ಲಿ ನಾವು ಯಾವುದೇ ರೀತಿಯ ಯೋಗದ ಕೋರ್ಸ್ಗಳನ್ನು, ಅಂದರೆ ಸರ್ಟಿಫಿಕೇಟ್ ಕೋರ್ಸ್ ಏನಿದೆ, ಜಡ್ಜಸ್ ಟ್ರೈನಿಂಗ್ ಕ್ಯಾಂಪ್ ಅಥವಾ ತರಬೇತಿ ಶಿಕ್ಷಕರ ಯೋಗಾಸನ ಟ್ರೈನರ್ ಅಂತ ಏನು ಕರೀತಾ ಬರ್ತವೆ, ಅದಕ್ಕೆ ಈ ಸರ್ಟಿಫಿಕೇಟು ಒಂದು ಭಾಗವಾಗಿ ನಮಗೆ ಸಿಗ್ತಾ ಬರುತ್ತೆ. ಯಾವುದೇ ಕೋರ್ಸ್ ಆಗಿರ್ಬೋದು, ಆ ಕೋರ್ಸ್ಗೂ ಸಹ ಇದು ಅನುಕೂಲ ಆಗ್ತಾ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯ ಒಂದು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಇದು ಬೇಸ್ ಆಗಿ ನಮಗೆ ಅನುಕೂಲ ಸಿಗ್ತಾ ಬರುತ್ತೆ. ಈಗಾಗಲೇ ರಜಾ ಬಹಳಷ್ಟು ಜನಕ್ಕೆ ಬಂದಿದೆ. SLC ಎಕ್ಸಾಮ್ ಮುಗಿದಿರ್ತಕ್ಕಂಥವ್ರು ಅಥವಾ 10th ಪಾಸ್ ಆಗಿರ್ತಕ್ಕಂಥವ್ರು ಈ ಒಂದು ಯೋಗ ಶಿಕ್ಷಕರ ತರಬೇತಿ ಶಿಬಿರದಲ್ಲಿ ಭಾಗವಹಿಸಬಹುದು. ಇದು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಸಹ ಸಿಗುತ್ತೆ. ತಮಗೆ ಬೆಳಗ್ಗೆ ಮತ್ತೆ ಸಂಜೆ 2 ಗಂಟೆಯ ಅವಧಿಯಲ್ಲಿ ನಿಮಗೆ ತರಬೇತಿಯನ್ನ ಸರಳವಾಗಿ ತಿಳಿಸ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮ ಇದಾಗಿರುತ್ತೆ. ಆಫ್ಲೈನ್ ಮತ್ತೆ ಆನ್ಲೈನ್ ಎರಡರಲ್ಲೂ ತಾವು ಭಾಗವಹಿಸ್ತಕ್ಕಂಥ ಅವಕಾಶ ಇರುತ್ತೆ. ತಮ್ಮಲ್ಲಿ ನಿವೇದನೆ ಮಾಡ್ತಾನೆ, ಇಂತಹ ಒಂದು ಸದಾವಕಾಶವನ್ನು ಮಾಡಿಕೊಳ್ತಾ ಮುಂದಿನ ಹೆಚ್ಚಿನ ಒಂದು ಜ್ಞಾನೋದಯಕ್ಕಾಗಿ, ಜ್ಞಾನದ ಅರ್ಚನೆಗಾಗಿ, ನಿಮ್ಮ ಈ ಕ್ಷೇತ್ರದ ಸಾಧನೆಗಾಗಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ವಿಶೇಷ. ತಾವು ಕಲಿತಿರುವ ವಿದ್ಯೆಯನ್ನು ಮತ್ತೊಬ್ಬರಿಗೆ ಕಲಿಸ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು. ಮನದ ವಿಕಾಸಕ್ಕೆ, ಜ್ಞಾನದ ಬೆಳವಣಿಗೆಗೆ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಕಾಣ್ತಾ ಬರ್ತದೆ. ಇದರ ಜೊತೆಯಲ್ಲೇ ಮೇ ತಿಂಗಳಲ್ಲಿ ಶಿಕ್ಷಕರ ಈ ಏನು ತರಬೇತಿ ಶಿಬಿರ ಆದಂತವರು ಅಥವಾ ಬೇರೆ ಯಾವುದೇ ಶಿಬಿರದಲ್ಲಿ ಭಾಗವಹಿಸಿ ಅದರ ಸರ್ಟಿಫಿಕೇಟ್ ಇದ್ದವರು ನಮ್ಮ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ವತಿಯಿಂದ ನಡೀತಾ ಇರತಕ್ಕಂಥ ಜಡ್ಜಸ್ ಟ್ರೈನಿಂಗ್ ಕ್ಯಾಂಪ್, ಹಾಗೆ ಯೋಗ ಆಸನಗಳ ತರಬೇತಿಯ ಶಿಬಿರವನ್ನು ಸಹ ಆಯೋಜನೆ ಮಾಡಿದೆ. ಯೋಗಾಸನ ಭಾರತ್ನ ಸಹಯೋಗದಲ್ಲಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯು ಈ ಒಂದು ಆಯೋಜನೆಯನ್ನು ಮಾಡಿದೆ. ಬಹಳಷ್ಟು ಜನ ಈ ಏನು ದೈಹಿಕ ಶಿಕ್ಷಕರಿದ್ದೀರಾ ಅವರಿಗೆಲ್ಲ ಒಂದು ಸದಾವಕಾಶ, ನಮ್ಮ SGF ಇರ್ಬೋದು, CBSE ಇರ್ಬೋದು, ಅಥವಾ ಸರ್ಕಾರಿ ನೌಕರರ ಕ್ರೀಡೆಯಲ್ಲಿ ಬರತಕ್ಕಂಥ ಯೋಗಾಸನ ಸ್ಪರ್ಧೆ ಇರ್ಬೋದು, ಏಕಲವ್ಯ ಸ್ಪರ್ಧೆ ಇರ್ಬೋದು, ನಮ್ಮ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಜಿಲ್ಲಾವಾರು ಹಾಗೆ ರಾಜ್ಯ ಜಿಲ್ಲೆಗಳಲ್ಲಿ ಬರತಕ್ಕಂಥ ಸ್ಪರ್ಧೆಗಳಿಗಿರ್ಬೋದು, ಇವುಗಳೆಲ್ಲದರಲ್ಲೂ ಭಾಗವಹಿಸಬೇಕು ಅಂದರೆ ನಿಮಗೆ ಮೊದಲು ಆ ತರಬೇತಿ ಅತಿ ಮುಖ್ಯವಾಗಿರುತ್ತೆ. ಈ ಬಾರಿಯಿಂದ ಕಡ್ಡಾಯವಾಗಿ ಯಾರೆಲ್ಲ ತಮ್ಮ ಈ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯಿಂದ ಏನು ಸರ್ಟಿಫಿಕೇಟ್ ಅನ್ನು ಪಡೆದಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದೆ. ನೋಂದಾಯಿತವಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಈಗಾಗಲೇ ಬೆಳಗ್ಗೆ ಒಂದು ನ್ಯೂಸ್ ಅನ್ನು ಕೊಟ್ಟಿದ್ದೆ ನಾನು. ಯಾರ್ಯಾರು ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ವಮಟ್ಟದಲ್ಲಿ ಪ್ರಶಸ್ತಿಗಳನ್ನ ಪಡೆದಿದ್ದೀರಾ ಅಥವಾ ಅಂತಾರಾಷ್ಟ್ರೀಯ ಮತ್ತೆ ವಿಶ್ವಮಟ್ಟದ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಕ್ರೀಡಾಪಟುಗಳನ್ನು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ, ಆ ಸಂಸ್ಥೆಗಳಿಗೆ ಪ್ರಧಾನಮಂತ್ರಿಗಳ ಒಂದು ಅವಾರ್ಡ್ಗಳನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದಕ್ಕೆ ವಿಶೇಷವಾಗಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಪ್ರಶಸ್ತಿ ಪತ್ರಗಳು, ಯೋಗಾಸನ ಭಾರತ್ ಯೋಗಾಸನದ ಸ್ಪರ್ಧೆಯ ಪ್ರಶಸ್ತಿಗಳು ಅತ್ಯಂತ ವಿಶೇಷವಾಗಿ ಮಾನ್ಯತೆಯನ್ನು ಪಡೆಯತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ಬಂಧುಗಳೇ, ಇದು ಒಂದು ಉತ್ತಮವಾಗಿರ್ತಕ್ಕಂಥ ಸದಾವಕಾಶ.
ಆದಷ್ಟು ಬೇಗ ಈ 2 YAC ಹಾಗೂ ಯೋಗ ಶಿಕ್ಷಕರ ತರಬೇತಿ ಜೊತೆಯಲ್ಲಿ ನಿರ್ಣಾಯಕರ ತರಬೇತಿ ಹಾಗೂ ಅಡ್ವಾನ್ಸ್ ಆಸನಾಸ್ ಕ್ಲಿಷ್ಟ ಆಸನಗಳ ತರಬೇತಿಯ ಒಂದು ಕಾರ್ಯಾಗಾರದಲ್ಲಿ ತಾವೆಲ್ಲ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವೇದಿಕೆಯನ್ನ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ತಮ್ಮೆಲ್ಲರಲ್ಲೂ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಧನ್ಯವಾದ. ಶುಭ ದಿನ.